ಕರ್ತನಲ್ಲಿ ಪ್ರಿಯರೇ, ದೇವರ ಜೀವವುಳ್ಳ ವಾಕ್ಯಗಳನ್ನು ವಚನವಾಗಿ ಅಧ್ಯಯನ ಮಾಡುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಈ ಕಾರ್ಯಕ್ರಮವು ಇನ್ನೂ ಅರ್ಥಗರ್ಭಿತವಾಗಿಯೂ ಅನೇಕರಿಗೆ ಆಶೀರ್ವಾದದಾಯಕವಾಗಿಯೂ ಮುನ್ನಡೆಯಲು ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಪ್ರಿಯರೇ, ಇಂದು ನಾವು 18 ವರ್ಷಗಳಿಂದ ಸೈತಾನನು ಕಟ್ಟಿಹಾಕಿದ್ದ ಒಬ್ಬ ಸ್ತ್ರೀಯನ್ನು ಯೇಸು ಮುಟ್ಟಿ ಗುಣಪಡಿಸಿದ್ದು, ಸಾಸಿವೆ ಕಾಳು ಉಳಿಹಿಟ್ಟಿನ ಸಾಮ್ಯದ ಗೂಢಾರ್ಥ, ಕ್ರಿಸ್ತನು ಯೆರೂಸಲೇಮಿನ ವಿಷಯವಾಗಿ ಹತ್ತದ್ದು ಹಾಗೂ ಇನ್ನೂ ಅನೇಕ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ನಮ್ಮನ್ನು ಸತ್ಯದ ಆತ್ಮನ ಕೈಗೆ ಒಪ್ಪಿಸಿಕೊಟ್ಟು ಸತ್ಯವೇದ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ತಿರುಗೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 14 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆಯ ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೆಯಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಈ ಸ್ತ್ರೀಯು ಇಡೀ ಸತ್ಯವೇದದಲ್ಲಿ ದಾಖಲಿಸಲ್ಪಟ್ಟ ಅತಿ ಭಯಂಕರವಾದ ಕಾಯಿಲೆಗಳಲ್ಲಿ ಒಂದನ್ನು ಹೊಂದಿದ್ದಳು. ಆಕೆಗೆ ಭಯಂಕರವಾದ ವ್ಯಾಧಿಯಿತ್ತು. ಈಗ ನಮ್ಮ ವಾಕ್ಯ ಭಾಗದಲ್ಲಿ ನೋಡುವಾಗ ಅಲ್ಲಿ ಒಂದು ಸಮಸ್ಯೆಯು ಎದ್ದಿರುತ್ತದೆ ಮತ್ತು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆಕೆಯನ್ನು ಗುಣಪಡಿಸಿದ್ದು ಸಮಸ್ಯೆಯಾಗಿರುವುದಿಲ್ಲ. ಆದರೆ ಆಕೆಯನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿರುವುದು ದೊಡ್ಡ ಸಮಸ್ಯೆಯಾಗಿರುವುದು. ನಮ್ಮ ಕರ್ತನು ಸಬ್ಬತ್ ದಿನದಲ್ಲಿ ಜನರನ್ನು ಗುಣಪಡಿಸುತ್ತಿದ್ದ ಸಂಗತಿಯು ಆತನ ಮತ್ತು ಧಾರ್ಮಿಕ ನಾಯಕರ ನಡುವೆ ಪುನರಾವರ್ತಿಸುವ ಮೂಲವಾಗಿತ್ತು. ನೋಡಿರಿ, ಈ ಸ್ತ್ರೀಯು 18 ವರ್ಷಗಳಿಂದಲೂ ಈ ಅನಾರೋಗ್ಯದ ದುರಾತ್ಮನಿಂದ ಪೀಡಿತಳಾಗಿದ್ದಳು. ವೈದ್ಯನಾದ ಲೂಕನು ಹೇಳುತ್ತಿರುವ ಆ ಸ್ಥಿತಿಯನ್ನು ನಮ್ಮ ಭಾಷೆಯಲ್ಲಿ ವಿವರಿಸುವುದು ಕಷ್ಟಕರವಾಗಿರುವುದು. ವೈದ್ಯಕೀಯ ಶಬ್ದಗಳಲ್ಲಿ ಹೇಳಬೇಕಾದರೆ ಅದು ಬಹು ದೀರ್ಘಕಾಲದ ವ್ಯಾಧಿಯಾಗಿತ್ತು. ಅದರ ನಿಮಿತ್ತವಾಗಿ ಆಕೆಯು ಬಹುಶಃ ಬಾಗಿ ಹೋಗಿದ್ದಳು ಎಂಬುದಾಗಿ ವೇಮೌತ್ ಭಾಷಾಂತರರು ತಿಳಿಸುತ್ತಾರೆ. ಆಕೆಯು ತನ್ನನ್ನು ಮೇಲಕ್ಕೆತ್ತಿಕೊಳ್ಳಲು ಆಗದ ನಿರಾಶಳಾದಂಥ ಸ್ತ್ರೀಯಾಗಿದ್ದಳು. ಆಕೆಯು ದೆಸೆಗೆಟ್ಟವಳು, ದೌರ್ಭಾಗ್ಯಳು ಮತ್ತು ಇನ್ನೊಬ್ಬರ ಕನಿಕರಕ್ಕೆ ಪಾತ್ರಳೂ ಆಗಿದ್ದಳು. ನೋಡಿರಿ, ನಮ್ಮ ಕರ್ತನು ಈ ಭೂಮಿಯ ಮೇಲೆ ವ್ಯವಹರಿಸಿದ ಅತೀ ಭಯಂಕರವಾದ ದೈಹಿಕ ಅನಾರೋಗ್ಯದ ಅವಸ್ಥೆಯೇ ಇದಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿಹಾಕಿದ್ದವಳು, ಅಬ್ರಹಾಮನ ವಂಶದವಳೂ ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಸೈತಾನನು ಯಾಕೆ ಈ ಸ್ತ್ರೀಯನ್ನು ಕಟ್ಟಿ ಹಾಕಿದ್ದನು ಎಂಬ ವಿಷಯವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟಕರವಾದ ಸಂಗತಿಯಾಗಿರುವುದು. ನೋಡಿರಿ, ಆಕೆಯು ಅನೈತಿಕ ವ್ಯಕ್ತಿಯಾಗಿರಲಿಲ್ಲ ಹಾಗೂ ಆಕೆಯು ಇಂಥ ಸ್ಥಿತಿಯಲ್ಲಿಯೂ ಸಹ ತಪ್ಪದೇ ಸಭಾಮಂದಿರಕ್ಕೆ ಬರುತ್ತಿದ್ದಳು. ಹೇಗೂ ದೇವರು ಆ ಸ್ತ್ರೀಯ ಜೀವಿತದಲ್ಲಿ ಆ ಸ್ಥಿತಿಯನ್ನು ಅನುಮತಿಸಿದ್ದನು ಎಂಬ ವಿಷಯವೂ ಸತ್ಯವಾಗಿದೆ. ಮತ್ತು ಈಗ ಅದೇ ಸಭಾಮಂದಿರದಲ್ಲಿ ಶ್ರೇಷ್ಠ ವೈದ್ಯನಾದ ಯೇಸುಕ್ರಿಸ್ತನು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂಬುದಾಗಿ ಹೇಳಿದನು. ಮತ್ತು ಆತನು ಆಕೆಯ ಮೇಲೆ ತನ್ನ ಕೈಗಳನ್ನು ಇಡಲು ಆಕೆಯು ನೆಟ್ಟಗಾಗಿ ದೇವರನ್ನು ಕೊಂಡಾಡಿದಳು. ವಾಸ್ತವಿಕವಾಗಿ ಪ್ರಿಯರೇ, ಆಕೆಗೆ ಆತನ ಮುಟ್ಟುವಿಕೆಯ ಅವಶ್ಯಕತೆ ಇರಲಿಲ್ಲ. ಆದರೆ ಆಕೆಯ ನಂಬಿಕೆಗೆ ಬೆಂಬಲವಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆಕೆಯನ್ನು ಮುಟ್ಟಿದನು. ಅದು ವೈಯಕ್ತಿಕ ಸ್ಪರ್ಶವಾಗಿತ್ತು ಮತ್ತು ನಮ್ಮೆಲ್ಲರಿಗೂ ಆತನ ವೈಯಕ್ತಿಕ ಸ್ಪರ್ಶದ ಅವಶ್ಯಕತೆ ಇರುತ್ತದೆ. ಮುಂದುವರೆದು ನಾವು ಈ ವಾಕ್ಯ ಭಾಗವನ್ನು ಗಮನಿಸುವಾಗ
ಆ ಸಭಾಮಂದಿರದ ಅಧಿಕಾರಿಯು ಜನರಿಗೆ ಹೇಳುವ ರೀತಿಯಲ್ಲಿ ಆ ಸ್ತ್ರೀಯನ್ನು ಬಹು ಕಟುವಾಗಿ ಗದರಿಸಿದನು. ಆದರೆ ಬಹು ಆಸಕ್ತಿಕರವಾದ ಸಂಗತಿ ಏನೆಂದರೆ, ಆ ಸ್ತ್ರೀಯು ಸ್ವಸ್ಥತೆಯನ್ನು ಹೊಂದುವ ಯಾವ ಉದ್ದೇಶದಿಂದ ಸಭಾಮಂದಿರಕ್ಕೆ ಬಂದಿರಲಿಲ್ಲ. ನೋಡಿರಿ, ಆ ಸಭಾಮಂದಿರದ ಅಧಿಕಾರಿಯ ಪ್ರತಿಕ್ರಿಯೆಯು ಬಹಳ ವಿಚಿತ್ರವಾಗಿ ಕಂಡುಬರ್ತದಲ್ಲವೇ? 18 ವರ್ಷಗಳಿಂದಲೂ ಭಯಂಕರವಾದಂಥ ದೌರ್ಬಲ್ಯದಿಂದ ಕಟ್ಟಿಹಾಕಲ್ಪಟ್ಟು ಈಗ ಬಿಡುಗಡೆಯನ್ನು ಹೊಂದಿದಂಥ ಆ ಬಡ ಸ್ತ್ರೀಯ ವಿಷಯದಲ್ಲಿ ಆ ಅಧಿಕಾರಿಯು ಆಸಕ್ತನಾಗಿರುವುದಕ್ಕಿಂತ ಅವನು ನಿಯಮದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಿದನು. ಸಬ್ಬತ್ ದಿನದ ವಿಷಯವೇ ಆ ಧಾರ್ಮಿಕ ನಾಯಕರಿಗೆ ಪ್ರಾಮುಖ್ಯವಾಗಿತ್ತು. ಆದ್ದರಿಂದ ಪ್ರಿಯರೇ, ಧಾರ್ಮಿಕ ವಿಷಯಗಳ ಕುರಿತಾಗಿ ವಾಗ್ವಾದ ಮಾಡುವುದಕ್ಕಿಂತ ಅವುಗಳನ್ನು ಹೇಗೆ ಜೀವಿಸಬೇಕೆಂದು ನಾವು ಕಲಿಯುವುದೇ ಬಹು ಪ್ರಾಮುಖ್ಯವಾಗಿದೆ. ಬನ್ನಿರಿ ಪ್ರಿಯರೇ, ನಾವು ಮುಂದುವರೆದು 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪು ಕೂಡಿದ್ದ ಜನರೆಲ್ಲ ಆತನಿಂದಾಗುತ್ತಿದ್ದ ಎಲ್ಲಾ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಮೊದಲನೆಯ ಗುಂಪಿನವರು ನಾಚಿಕೊಂಡರು ಹಾಗೂ 2ನೇ ಗುಂಪಿನವರು ಸಂತೋಷಪಟ್ಟರು ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. ಆದರೆ ಈ 2ನೆಯ ಗುಂಪಿನವರು ಕೇವಲ ಸಂತೋಷಪಟ್ಟು ಅಲ್ಲಿಯೇ ಉಳಿದುಕೊಂಡರು. ಅವರು ಯೇಸುಕ್ರಿಸ್ತನೊಂದಿಗೆ ಇನ್ನೂ ಮುಂದಕ್ಕೆ ಹೋಗಲಿಲ್ಲ. ನೋಡಿರಿ, ಕ್ರಿಸ್ತೀಯ ಜೀವಿತವು ಆತನೊಂದಿಗೆ ಇನ್ನೂ ಮುಂದಕ್ಕೆ ಹೋಗುವಂಥದ್ದಾಗಿದೆ. ಮೊದಲನೆಯ ಗುಂಪಿನವರು ಧಾರ್ಮಿಕರಾಗಿದ್ದರು, ಆದರೆ ಅದೇ ಸಮಯದಲ್ಲಿ ಅವರು ನಿರ್ದಯಿಗಳು, ಕಠಿಣರೂ ಆಗಿದ್ದರು. ನಾವು ಧಾರ್ಮಿಕ ವಿಷಯಗಳನ್ನೆಲ್ಲ ತಿಳಿದುಕೊಂಡಿರಬಹುದು ಮತ್ತು ವಾದ ವಿವಾದ ಅಥವಾ ಚರ್ಚೆಯಲ್ಲಿ ಬಹಳ ನಿಪುಣರಾಗಿರಬಹುದು. ಆದರೆ ಪ್ರಿಯರೇ, ನಮ್ಮ ಮುಂದಿರುವ ಪ್ರಶ್ನೆ ಏನೆಂದರೆ, ನಮ್ಮ ಹೃದಯಗಳಲ್ಲಿ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವೆವೋ? ದಯಮಾಡಿ ಆಲೋಚಿಸಿ ನೋಡಿರಿ. ನಾವು ಆ ಸ್ತ್ರೀಯ ಹಾಗೆ ಅನೇಕ ವರ್ಷಗಳಿಂದ ಸಂದೇಹ, ಸಂಕಷ್ಟಗಳಿಂದ ಬಾಧಿತರಾಗಿ ಕಟ್ಟಿಹಾಕಲ್ಪಟ್ಟಿರುವೆವೋ? ಅಷ್ಟೇ ಅಲ್ಲದೆ ಪಾಪದ ಭಾರ ಹಾಗೂ ಒತ್ತಡದಿಂದ ಬಾಗಿ ಬಹಳ ಕುಗ್ಗಿ ಹೋಗಿರುವೆವೋ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ. ಪ್ರಿಯರೇ, ಒಂದು ವೇಳೆ ನಮ್ಮ ಜೀವಿತವು ಇಂಥ ಸ್ಥಿತಿಯಲ್ಲಿ ಇರುವುದಾದರೆ ಇಂದೇ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳೋಣ. ನೋಡಿರಿ, ಆತನು ನಮ್ಮನ್ನು ಸಂಧಿಸಲು ಕಾದುಕೊಂಡಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಹೇಳಿದ್ದೇನೆಂದರೆ, ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಅದನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಹಾಕಿದನು. ಅದು ಬೆಳೆದು ಮರವಾಯಿತು ಮತ್ತು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡಿದವು ಅಂದನು. ಆತನು ಇನ್ನೂ ಹೇಳಿದ್ದೇನೆಂದರೆ, ದೇವರ ರಾಜ್ಯವನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಾಸಿವೆ ಕಾಳು ಇಂದು ದೇವಜನರೆನಿಸಿಕೊಳ್ಳುವವರ ಅಧಿಕಗೊಂಡಿರುವ ಸಂಸ್ಥೆಗಳ ಹಾಗೂ ಪಂಗಡಗಳ ಸಂಕೇತವಾಗಿದೆ. ವಾಸ್ತವಿಕವಾಗಿ ಸಾಸಿವೆ ಕಾಳು ಗಿಡ ಮೂಲಿಕೆಯಾಗುತ್ತದೆಯೇ ಹೊರತು ಮರವಾಗುವುದಿಲ್ಲ. ನೋಡಿರಿ, ಇಂದು ಸಭೆಯ ಸಂಸ್ಥೆಗಳು ನಿಧಾನಗತಿಯಲ್ಲಿ ಸಾಗಬೇಕಾಗಿರುವ ಸಮಯದಲ್ಲಿ ಅವು ಅತಿ ವೇಗವಾಗಿ ಅಸಾಧಾರಣವಾದಂಥ ಬೆಳವಣಿಗೆಯನ್ನು ಹೊಂದಿವೆ. ಅವು ಪ್ರಖ್ಯಾತಗೊಂಡಿರುವುದರಿಂದ ತಮ್ಮ ನಿಜವಾದ ಗುಣನಡತೆಯನ್ನು ಕಳೆದುಕೊಂಡಿವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಪಕ್ಷಿಗಳು ಈ ಸಾಮ್ಯದ ಕೇಂದ್ರ ವಸ್ತುವಾಗಿರುತ್ತವೆ. ಅದು ಇಂದು ಅನೇಕ ದೇವಜನರ ಮಧ್ಯದಲ್ಲಿ ಹಾಗೂ ಸಭೆ ಎಂಬುದಾಗಿ ಕರೆಯಲ್ಪಡುವ ಅನೇಕ ಸ್ಥಳಗಳಲ್ಲಿ ಬಹು ಚುರುಕಾಗಿರುವ ಸೈತಾನನನ್ನು ಸೂಚಿಸುತ್ತದೆ. ಮುಂದೆ ನಾವು ನೋಡುವುದಾದರೆ, ಹುಳಿಹಿಟ್ಟು ಸುವಾರ್ತೆಯನ್ನಲ್ಲ, ಆದರೆ ಅದು ಕೆಟ್ಟತನದ ತತ್ವವನ್ನು ಪ್ರತಿನಿಧಿಸುತ್ತದೆ. ಸತ್ಯವೇದದಲ್ಲಿ ಹುಳಿಹಿಟ್ಟು ಎಂಬ ಪದವು ಸುಮಾರು 98 ಸಾರಿ ಬರುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಸುಮಾರು 75 ಸಾರಿ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಸುಮಾರು 23 ಸಾರಿ ಬರುತ್ತದೆ. ಪ್ರಿಯರೇ, ಅದು ಯಾವಾಗಲೂ ಕೆಟ್ಟ ಅರ್ಥದಲ್ಲಿಯೇ ಉಪಯೋಗಿಸಲ್ಪಟ್ಟಿರುತ್ತದೆ. ನೋಡಿರಿ, ಅನೇಕ ಯಥಾರ್ಥ ಜನರು ಈ ಸಾಸಿವೆ ಕಾಳನ್ನು ಮತ್ತು ಹುಳಿಹಿಟ್ಟನ್ನು ಸುವಾರ್ತೆಗೆ ಹೋಲಿಸುತ್ತಾರೆ. ಅದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಮುಂದೆ ಒಂದು ದಿನ ಅದರ ಪ್ರಭಾವವು ದೊಡ್ಡದಾಗಿರುತ್ತದೆ ಎನ್ನುವ ರೀತಿಯಲ್ಲಿ ಅವರು ವ್ಯಾಖ್ಯಾನಿಸುತ್ತಾರೆ. ಪ್ರಿಯರೇ, ಒಂದಂತೂ ನಿಜ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಬರುವವರೆಗೂ ಇಲ್ಲಿ ರಾಜ್ಯವಾಗಲಿ ಸಮಾಧಾನವಾಗಲಿ ಇರುವುದಿಲ್ಲ. ವ್ಯವಸ್ಥಿತವಾದ ಸಭೆಯು ಆತನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು
ತನ್ನ ಒಳ್ಳೆ ಸಮಯದಲ್ಲಿ ಬಂದು ಇಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಾವು ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಆತನು ಊರೂರಿಗೂ ಗ್ರಾಮ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನು ಯೆರೂಸಲೇಮಿನ ಕಡೆಗೆ ಹೊರಡುವುದನ್ನು ಮುಂದುವರಿಸಿದನು. ಈಗಾಗಲೇ ವೈದ್ಯನಾದ ಲೂಕನು ಅದರ ವಿಷಯವಾಗಿ ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 51ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಆತನು ತಾನು ಹೊಂದಬೇಕಾದ ಮರಣದ ಹಾದಿಯನ್ನು ಹಿಡಿದು ಯೆರೂಸಲೇಮಿನ ಕಡೆಗೆ ಹೋಗುತ್ತಾ ಇದ್ದಾನೆ. ಇದು ನಮ್ಮ ರಕ್ಷಕನ ಕೊನೆಯ ಪ್ರಯಾಣವಾಗಲಿದೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 23ರಿಂದ 30 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ಕೇಳಲ್ಪಟ್ಟಂಥ ಆ ಪ್ರಶ್ನೆಯು ಯಾಕೆ ಗ್ರಹಿಸಿಕೊಳ್ಳಲು ಕಷ್ಟಕರವಾಗಿರುವುದು? ಬಹುಶಃ ಅದು ಯಥಾರ್ಥವಾದದ್ದಾಗಿದೆ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ನೀವು ಗಮನವಿಟ್ಟು ಓದಿಕೊಳ್ಳಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಯಮಾಡಿ ಗಮನಿಸಿರಿ. ಯೇಸುಕ್ರಿಸ್ತನ ದೈವಿಕ ವರ್ಚಸ್ಸು ಜನಸಮೂಹವನ್ನು ಆತನ ಬಳಿಗೆ ಸೆಳೆಯಿತು. ಆದರೆ ಆತನನ್ನು ಹಿಂಬಾಲಿಸುವಂಥದ್ದು ಬೆಲೆ ಅಥವಾ ಕ್ರಯವನ್ನು ಕಟ್ಟಬೇಕಾಗಿರುವುದು ಎಂದು ಬಹುಬೇಗನೆ ಅವರು ಕಂಡುಹಿಡಿದರು. ಎಲ್ಲ ಸಮಯಗಳಲ್ಲಿ ಅನೇಕರು ಬರುತ್ತಾ ಹೋಗುತ್ತಾ ಇದ್ದರು. ಆದರೆ ಈ ಕೊನೆಯ ಸಾರಿ ಆತನು ಯೆರೂಸಲೇಮನ್ನು ಸಮೀಪಿಸುತ್ತಿದ್ದಂತೆ ಅದು ಎದ್ದು ಕಾಣುವಂಥದ್ದಾಗಿತ್ತು. ಮುಂದೆ ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು ಎಂಬುದಾಗಿ ಬರೆಯಲ್ಪಟ್ಟ ಒಂದು ದಿವಸ ಬಂದಿತು. ನೋಡಿರಿ, ಆತನನ್ನು ಹಿಂಬಾಲಿಸುವಂಥದ್ದು ಯಾವುದೋ ಕ್ರಯವನ್ನು ಕಟ್ಟಬೇಕಾಗಿರುತ್ತದೆ ಎಂಬುದನ್ನು ಆತನು ಬಹು ಸ್ಪಷ್ಟಪಡಿಸಿದ್ದನು. ಅದನ್ನು ನಾವು ನಮ್ಮ ನೈಜತೆಯ ಕೆಡಿಸುವಿಕೆಯಲ್ಲಿ ಮತ್ತು ಐಶ್ವರ್ಯದ ಅಧಿಕತೆಯಲ್ಲಿ ಬೇರೆಯದಾಗಿ ಆಲೋಚಿಸುವಾಗ ನಾಸ್ತಿಕತೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಇದು ಊಹನೆಯ ಪ್ರಶ್ನೆಯಾಗಿದ್ದರಿಂದ ಯೇಸುಕ್ರಿಸ್ತನು ಅದಕ್ಕೆ ನೇರವಾದ ಉತ್ತರವನ್ನು ನೀಡಲಿಲ್ಲ. ಅದರ ಬದಲಾಗಿ ಆತನು ಅವನಿಗೆ, ನೀನು ರಕ್ಷಿಸಲ್ಪಟ್ಟಿರುವಿ ಎಂಬುದರ ಬಗ್ಗೆ ಖಚಿತವಾಗಿರು ಎಂಬುದಾಗಿ ಹೇಳುತ್ತಿರುವನು. ಇನ್ನುಳಿದ ಅವರ ಸಂಭಾಷಣೆಯಲ್ಲಿ ಅಬ್ರಹಾಮನ, ಈಸಾಕನ ಹಾಗೂ ಯಾಕೋಬನ ಮಕ್ಕಳಲ್ಲದ ಅನೇಕರು ರಕ್ಷಿಸಲ್ಪಡುವರು ಎಂಬುದನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಬಹು ಸ್ಪಷ್ಟಪಡಿಸಿದನು. ಮುಂದೆ ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೇಗೂ ನಾನು ಈ ಹೊತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡಕೂಡದಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಫರಿಸಾಯರು ಆತನಿಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಿರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಹೆರೋದನಿಗೆ ನರಿ ಎಂಬ ಬಿರುದನ್ನು ನೀಡುತ್ತಿರುವನು. ದಯಮಾಡಿ ಗಮನಿಸಿರಿ, ಮನುಷ್ಯನು ಪ್ರಾಣಿಗಳಿಂದ ಬಂದವನಲ್ಲ, ಆದರೆ ಕೆಲವೊಮ್ಮೆ ಪ್ರಾಣಿಗಳ ಸ್ಥಿತಿಗೆ ಇಳಿದು ಹೋಗುತ್ತಾನೆ. ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಿಮೋಚನಾ ಕಾರ್ಯದ ಹಾಗೂ ಪುನರುತ್ಥಾನದ ಮುಸುಕಿನ ಕಾರ್ಯಕ್ರಮವನ್ನು ಕೊಡುತ್ತಿರುವನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಹಾಗೂ 35ನೇ ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ಮತ್ತೆ ಯೇಸು ಕ್ರಿಸ್ತನು ತಾನು ಸಾಯಲಿಕ್ಕಿರುವ ಪಟ್ಟಣವಾದ ಯೆರೂಸಲೇಮಿನ ವಿಷಯದಲ್ಲಿ ತನ್ನ ಪ್ರೀತಿಯನ್ನು ಆಸಕ್ತಿಯನ್ನು ವ್ಯಕ್ತಪಡಿಸುವುದನ್ನು ನಾವು ಕಾಣುತ್ತೇವೆ. ಆತನು ಆ ದೊಡ್ಡ ಅರಸನ ಪಟ್ಟಣದ ಮೇಲೆ ನ್ಯಾಯ ತೀರ್ಪನ್ನು ಸಾರುತ್ತಾ ಇದ್ದಾನೆ. ಅದರೊಂದಿಗೆ ತಾನು ಮತ್ತೆ ಬರಲಿರುವುದನ್ನು ಹೇಳುತ್ತಾ ಇದ್ದಾನೆ. ಮುಂದಿನ ಸಾರಿ ಅದು ವಿಜಯೋತ್ಸವದ ಪ್ರವೇಶವಾಗಿರುವುದು. ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತ್ತು ಇಲ್ಲಿಗೆ ಲೂಕನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ 14ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಒಬ್ಬ ಪ್ರಮುಖನ ಮನೆಗೆ ಊಟಕ್ಕೆ ಹೋದದ್ದು, ಅಸಭ್ಯ ಅತಿಥಿಗಳು, ಮಹಾಭೋಜನ, ಬುರುಜನ್ನು ಕಟ್ಟುವುದು, ಯುದ್ಧಕ್ಕೆ ಹೊರಡಲಿರುವ ಅರಸನು ಮತ್ತು ಸಪ್ಪಗಾದ ಉಪ್ಪು ಎಂಬ ಸಾಮ್ಯಗಳನ್ನು ಕೊಟ್ಟದ್ದು ಎಂಬುದಾಗಿರುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ.
ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯೇಸು ಕ್ರಿಸ್ತನು ಭೋಜನಕ್ಕಾಗಿ ಒಬ್ಬ ಪ್ರಮುಖ ಫರಿಸಾಯನ ಮನೆಗೆ ಹೋಗುತ್ತಾ ಇದ್ದಾನೆ. ಮತ್ತು ಈ ಸಾರಿ ಇದು ನಮಗೆ ಸ್ವಲ್ಪ ಹಾಸ್ಯಕರವಾಗಿರಲಿದೆ. ನೋಡಿರಿ, ಒಂದು ವೇಳೆ ಆ ಫರಿಸಾಯನು ನನ್ನಲ್ಲಿ ಯಾವುದೋ ತಪ್ಪನ್ನು ಕಂಡುಹಿಡಿಯುವ ಉದ್ದೇಶದಿಂದ ಅಥವಾ ಗೂಢಚಾರ ಮನೋಭಾವದಿಂದ ನನ್ನನ್ನು ತನ್ನ ಮನೆಗೆ ಆಹ್ವಾನಿಸಿದ್ದರೆ ಖಂಡಿತವಾಗಿಯೂ ನಾನು ಹೋಗುತ್ತಿರಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಪ್ರಖ್ಯಾತಿಪಡಿಸುವ ಯಾವುದೋ ಒಂದನ್ನು ಆ ಫರಿಸಾಯನು ಹೊಂಚು ಹಾಕುತ್ತಿದ್ದನು. ನಮ್ಮ ವಾಕ್ಯ ಭಾಗದ ಈ ಮೊದಲನೆಯ ವಾಕ್ಯವು ಆ ಸ್ಥಳದ ವಾತಾವರಣವನ್ನು, ಸ್ವರವನ್ನು ಮತ್ತು ಬಣ್ಣವನ್ನು ಒದಗಿಸುತ್ತದೆ. ಅದು ಭೋಜನಕ್ಕೂ ಮುನ್ನ ಉದ್ವೇಗವನ್ನು ಉತ್ಪಾದಿಸುವ ಮುನ್ನುಡಿಯಾಗಿತ್ತು. ಮುಂದುವರೆದು ನಾವು 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಯೇಸು ತನ್ನೆದುರಿಗೆ ಜಲೋದರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಡಿಯಲು ಒಂದು ಬಲೆಯನ್ನು ರೂಪಿಸಿರುವ ಹಾಗೆ ಕಾಣುತ್ತದೆ. ಮತ್ತು ಆತನು ವಾಸಿ ಮಾಡುವುದರ ಮೂಲಕ ಸಬ್ಬತ್ ದಿನವನ್ನು ಮುರಿಯುತ್ತಾನೋ ಏನೋ ಎಂಬುದನ್ನು ಕಂಡುಹಿಡಿಯಲು ಬೇಕೆಂದೇ ಜಲೋದರವುಳ್ಳ ಒಬ್ಬ ಮನುಷ್ಯನನ್ನು ಅಲ್ಲಿ ಇರಿಸಿದ್ದರು ಎಂದು ನನಗೆ ಅನಿಸುತ್ತದೆ. ಅಲ್ಲಿ ಕರ್ತನು ಏನು ಮಾಡಿದನು ಎಂಬುದನ್ನು ದಯಮಾಡಿ ಗಮನಿಸಿರಿ. ಆತನು ಮೊದಲನೆಯದಾಗಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು ಮತ್ತು ಆ ಪ್ರಶ್ನೆಗೆ ಉತ್ತರವನ್ನು ನೀಡಲು ಅವರು ಭಯಪಟ್ಟರು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3-5 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಸರಿಯಲ್ಲವೋ ಎಂದು ಧರ್ಮೋಪದೇಶಕರನ್ನು ಫರಿಸಾಯರನ್ನು ಕೇಳಿದನು. ಅವರು ಸುಮ್ಮನೆ ಇರಲು ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿ, ನಿಮ್ಮಲ್ಲಿ ಯಾವನೊಬ್ಬನು ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡಮಾಡದೆ ಸಬ್ಬತ್ ದಿನದಲ್ಲಾದರೂ ಮೇಲಕ್ಕೆ ತೆಗೆಯುವುದಿಲ್ಲವೇ ಎಂದು ಅವರನ್ನು ಕೇಳಿದನು. ಅವರು ಅದಕ್ಕೆ ಉತ್ತರ ಕೊಡಲಾರದೆ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ವೇಳೆ ಅವರ ಎತ್ತು ಅಥವಾ ಕತ್ತೆಯು ಬಾವಿಯಲ್ಲಿ ಅಥವಾ ಎಲ್ಲಾದರೂ ಬಿದ್ದಿದ್ದರೆ ಅವರು ಖಂಡಿತವಾಗಿಯೂ ಅದನ್ನು ಅಲ್ಲಿಂದ ಮೇಲಕ್ಕೆತ್ತುತ್ತಿದ್ದರು. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಒಂದು ವೇಳೆ ಅವರ ವಾಹನದ ಚಕ್ರವು ಹಾಳಾಗಿದ್ದರೆ ಖಂಡಿತವಾಗಿಯೂ ಅವರು ಅದನ್ನು ಸರಿಪಡಿಸುತ್ತಿದ್ದರು ಎಂಬುದಾಗಿ ಹೇಳಬಹುದು. ಇದು ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದಲೇ ಸಂಕಷ್ಟದಲ್ಲಿರುವ ಈ ವ್ಯಕ್ತಿಯನ್ನು ನಾನು ಸರಿಪಡಿಸುತ್ತಿರುವೆನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಿರುವನು. ಪ್ರಿಯರೇ, ಈ ಘಟನೆಯು ಒಂದು ರೀತಿಯಲ್ಲಿ ಆ ಭೋಜನಕ್ಕೆ ಉದ್ವೇಗವನ್ನು ಉಂಟುಮಾಡಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು, ಏನೆಂದರೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ದಿವಸಗಳಲ್ಲಿ ಜನರು ಔತಣಕೂಟಗಳಲ್ಲಿ ಒರಗಿಕೊಂಡು ಊಟವನ್ನು ಸೇವಿಸುತ್ತಿದ್ದರು. ಅವರು ಕೂತುಕೊಳ್ಳುತ್ತಿರಲಿಲ್ಲ. ಈಗ ಒಂದು ಮೇಜು ಇರುವುದಾದರೆ ಆ ಮೇಜಿನ 4 ಬದಿಗಳಲ್ಲಿ 3 ಜನರಂತೆ ಒರಗಿಕೊಳ್ಳುತ್ತಿದ್ದರು. ಒಂದೊಂದು 3 ಜನರ ಗುಂಪಿನಲ್ಲಿ ಮಧ್ಯದ ಸ್ಥಳವು ಗೌರವಾನ್ವಿತ ಸ್ಥಳವಾಗಿತ್ತು. ಮೇಜಿನ ತಲೆಯ ಭಾಗದಲ್ಲಿರುವ ಸ್ಥಾನವು ಅತಿ ಗೌರವಾನ್ವಿತ ಸ್ಥಾನವಾಗಿತ್ತು ಮತ್ತು ಮೇಜಿನ ಕಾಲಿನ ಭಾಗದಲ್ಲಿರುವಂಥದ್ದು ಕಡಿಮೆ ಗೌರವವುಳ್ಳದ್ದಾಗಿತ್ತು. ನೋಡಿರಿ, ಈಗ ಒಬ್ಬ ವಯಸ್ಸಾದ ಫರಿಸಾಯನು ಅತಿ ಗೌರವಾನ್ವಿತ ಸ್ಥಾನಕ್ಕೆ ಹೋಗುವ ಮೊದಲು ಚಿಕ್ಕ ಪ್ರಾಯದ ಫರಿಸಾಯನು ಅಲ್ಲಿಗೆ ಸೇರಿಬಿಡುತ್ತಿದ್ದನು. ವಯಸ್ಸಾದ ಫರಿಸಾಯನಿಗೆ 2ನೆಯ ಹಾಗೂ 3ನೆಯ ಗೌರವಾನ್ವಿತ ಸ್ಥಾನವು ಸಿಕ್ಕುವುದು ಕಷ್ಟಕರವಾಗಿತ್ತು. ಆಗ ಅವನು ಕೊನೆಯ ಸ್ಥಾನಕ್ಕೆ ತೃಪ್ತಿ ಪಡಕೊಳ್ಳಬೇಕಾಗಿತ್ತು. ಪ್ರಿಯರೇ, ಇದನ್ನು ನಾವು ಊಹಿಸುವುದಾದರೆ ಅಲ್ಲಿ ಎಷ್ಟು ಗಲಿಬಿಲಿ ಇದ್ದಿರಬಹುದೆಂದು ನಾವು ಗ್ರಹಿಸಿಕೊಳ್ಳಬಹುದು. ಇದನ್ನು ತಿಳಿದಿದ್ದ ಯೇಸು ಕ್ರಿಸ್ತನು ಅವರ ನಡವಳಿಕೆಯನ್ನು ಸರಿಪಡಿಸುತ್ತಿರುವನು. ಬನ್ನಿರಿ ಪ್ರಿಯರೇ, ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8-10 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವುದೇನೆಂದರೆ, ನಿಮಗೆ ಯಾರಾದರೂ ಔತಣಕ್ಕೆ ಕರೆದರೆ ನೀವು ಗೌರವಾನ್ವಿತ ಆಸನಗಳಲ್ಲಿ ಕೂತುಕೊಳ್ಳಲು ಅವಸರ ಪಡಬೇಡಿರಿ ಎಂಬುದಾಗಿ. ನೋಡಿರಿ, ಒಂದು ವೇಳೆ ಯಜಮಾನನು ತನ್ನ ಮನಸ್ಸಿನಲ್ಲಿ ಬೇರೆ ಯಾರಿಗೋ ಆ ಆಸನವನ್ನು ಕಾಯ್ದಿಟ್ಟಿರಬಹುದು ಮತ್ತು ಆ ವ್ಯಕ್ತಿಯು ಬರುವಾಗ ಆ ಯಜಮಾನನು ನಿಮ್ಮ ಬಳಿಗೆ ಬಂದು, ನೀವು ಈ ಆಸನದಿಂದ ಎದ್ದು ಬೇರೆ ಕಡೆಗೆ ಹೋಗಿರಿ, ಯಾಕಂದರೆ
ನನಗೆ ಬೇಕಾದವರು ಇಲ್ಲಿ ಕೂತುಕೊಳ್ಳಲಿರುವರು ಎಂಬುದಾಗಿ ಹೇಳುವನು. ಕರ್ತನಲ್ಲಿ ಪ್ರಿಯರೇ, ಕೀಳು ದರ್ಜೆಯ ಸ್ಥಾನಕ್ಕೆ ಹೋಗುವುದು ನಾಚಿಕೆಯ ಸಂಗತಿಯಾಗಿದೆ. ಯಾಕಂದರೆ ಅಲ್ಲಿಗೆ ಹೋಗಲು ಒಂದು ಆಸನವನ್ನು ದಾಟಬೇಕಾಗಿರುತ್ತದೆ. ಮತ್ತೆ ಯೇಸು ಕ್ರಿಸ್ತನು ಮುಂದುವರಿಸುತ್ತಾ ಹೀಗೆ ಹೇಳಿದನು, ಏನೆಂದರೆ, ನಿಮ್ಮನ್ನು ಔತಣಕ್ಕೆ ಕರೆದಾಗ ನೀವು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳಿರಿ. ಯಾಕಂದರೆ ಆ ಸ್ಥಾನಕ್ಕಾಗಿ ಯಾರೂ ಅವಸರ ಪಡುವುದಿಲ್ಲವಾದ್ದರಿಂದ ಅದು ನಿಮಗೆ ಸುಲಭವಾಗಿ ಸಿಕ್ಕುವುದು. ನಂತರ ಯಜಮಾನನು ಬಂದು ನೀವು ಅಲ್ಲಿ ಕೂತಿರುವುದನ್ನು ನೋಡಿ ನಿಮಗೆ, ನೀವು ನನ್ನ ಗೌರವವುಳ್ಳ ಅತಿಥಿಗಳು, ದಯಮಾಡಿ ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂಬುದಾಗಿ ಹೇಳುವಾಗ ಅಲ್ಲಿ ಕೂತುಕೊಂಡವರು ಆ ಗೌರವಾನ್ವಿತ ಸ್ಥಾನವನ್ನು ಬಿಟ್ಟುಕೊಡಬೇಕಾಗಿರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಹೇಳಿಕೊಟ್ಟ ಈ ಒಳ್ಳೆ ನಡವಳಿಕೆಯು ಆ ಗುಂಪಿನವರು ಪ್ರದರ್ಶಿಸಿದ ರೀತಿಗೆ ತದ್ವಿರುದ್ಧವಾಗಿತ್ತು. ಮತ್ತು ಈ ಘಟನೆಯ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಹಾತತ್ವವನ್ನು ಎತ್ತಿ ತೋರಿಸಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 11ರಿಂದ 14 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗವು ವಿಶ್ವಾಸಿಗಳು, ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವವರೆಲ್ಲರಿಗೆ ಇದೊಂದು ಶ್ರೇಷ್ಠವಾದಂಥ ತತ್ವವಾಗಿರುತ್ತದೆ. ಅಷ್ಟೇ ಅಲ್ಲದೆ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನು ಸತ್ಕಾರ ಮಾಡುವವನನ್ನೂ ಸಹ ಸರಿಪಡಿಸುತ್ತಾನೆ. ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅನೇಕ ಸಾರಿ ನಾವು ನಮಗೆ ಬೇಕಾದವರನ್ನು ಊಟಕ್ಕೆ ಕರೆದಾಗ ಅಲ್ಲಿಗೆ ಬಂದಿರುವ ಅತಿಥಿಗಳಲ್ಲಿ ಒಬ್ಬರು ನಮ್ಮನ್ನು ಹಲವು ದಿವಸಗಳ ನಂತರ ತಾವು ಏರ್ಪಡಿಸಿರುವ ಔತಣಕೂಟಕ್ಕೆ ನಮ್ಮನ್ನು ಕರೆಯುತ್ತಾರೆ. ಇನ್ನೂ ಕೆಲವು ದಿವಸಗಳು ಕಳೆದ ನಂತರ ಮತ್ತೊಬ್ಬರೂ ಸಹ ನಮ್ಮನ್ನು ಔತಣಕೂಟಕ್ಕೆ ಕರೆಯುತ್ತಾರೆ. ಹೀಗೆ ನಾವು ಯಾರನ್ನು ನಮ್ಮ ಮನೆಗೆ ಕರೆದಿರುತ್ತೇವೋ ಅವರ ಮನೆಗೆ ಮುಂದೆ ಒಂದು ದಿವಸ ಹೋಗುತ್ತೇವೆ, ಮತ್ತು ಯಾರ ಮನೆಗೆ ನಾವು ಔತಣಕ್ಕೆ ಹೋಗಿರುತ್ತೇವೋ ಮುಂದೆ ಒಂದು ದಿವಸ ಅವರನ್ನು ನಮ್ಮ ಮನೆಗೆ ಕರೆಯುತ್ತೇವೆ. ಅದರಲ್ಲಿ ಯಾವ ತಪ್ಪು ಇರುವುದಿಲ್ಲ. ಆದರೆ ಪ್ರಿಯರೇ, ನಾವು ಎಂದಾದರೂ ನಿರ್ಗತಿಕರ ವಿಷಯದಲ್ಲಿ ಆಲೋಚಿಸಿರುವೆವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಅವರನ್ನು ನಮ್ಮ ಮನೆಗೆ ಊಟಕ್ಕೆ ಕರೆಯುವುದಾದರೆ ನಮ್ಮನ್ನು ತಮ್ಮ ಮನೆಗೆ ಕರೆಯಲು ಅವರಿಗೆ ಸಾಮರ್ಥ್ಯವಿರುವುದಿಲ್ಲ. ಆದ್ದರಿಂದ ಪ್ರಿಯರೇ, ಹಿಂದಕ್ಕೆ ಪಡೆಯುವುದನ್ನು ಎದುರು ನೋಡದೆ ಕೇವಲ ಕೊಡುವವರ ಸ್ಥಾನದಲ್ಲಿ ಇದ್ದುಕೊಂಡು ಕೆಲವು ಒಳ್ಳೆಯ ಸಂಗತಿಗಳನ್ನು ಮಾಡೋಣ. ಅದಕ್ಕೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಮತ್ತು ಆ ವಿಷಯದಲ್ಲಿ ನಮ್ಮನ್ನು ಪ್ರೇರೇಪಿಸಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಆಹ್ವಾನಿಸಲ್ಪಟ್ಟ ಆ ಔತಣಕೂಟದಲ್ಲಿದ್ದಂಥ ಉದ್ವೇಗವನ್ನು ನಾವು ಊಹಿಸಬಹುದೋ? ಅದೆಲ್ಲವೂ ನಮ್ಮ ಕರ್ತನು ಅಸಮ್ಮತಿಯ ನಡುವೆಯೂ ಒಬ್ಬ ಜಲೋದರವುಳ್ಳ ಮನುಷ್ಯನನ್ನು ವಾಸಿ ಮಾಡುವುದರಿಂದ ಆರಂಭಗೊಂಡಿತು. ನಂತರ ಆತನು ಅತಿಥಿಗಳನ್ನು ನೇರವಾಗಿ ಅವರ ಕಣ್ಣುಗಳಲ್ಲಿ ನೋಡಿ ಅವರ ನಡವಳಿಕೆಯನ್ನು ಸರಿಪಡಿಸಿದನು. ಅದರ ನಂತರ ಆತನು ಸತ್ಕಾರ ಮಾಡುವ ಯಜಮಾನನನ್ನು ತಿದ್ದಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅಲ್ಲಿನ ವಾತಾವರಣವು ಬಹಳ ಉದ್ವೇಗಗೊಂಡಿತ್ತು. ನೋಡಿರಿ, ಯಾರೂ ಯಾವ ಮಾತನ್ನೂ ಆಡುತ್ತಾ ಇಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಅಲ್ಲಿ ಸಂಭವಿಸಿದಂಥ ಉದ್ವೇಗದ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತಾನು ಬಹುಶಃ ಬಹುಭಕ್ತಿವಂತನೆಂದು ತೋರಿಸಿಕೊಳ್ಳಲು ಬಯಸಿ ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂಬುದಾಗಿ ಹೇಳುತ್ತಿರುವನು. ಪ್ರಿಯರೇ, ನಿಜವಾಗಿಯೂ ನೋಡುವುದಾದರೆ ಆ ವ್ಯಕ್ತಿಗೆ ತಾನು ಏನು ಹೇಳುತ್ತಿರುವೆನೆಂಬ ಪರಿಜ್ಞಾನವೇ ಇಲ್ಲದ ಹಾಗೆ ಕಾಣಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನೊಳಗೊಂಡು ಪರೀಕ್ಷಿಸುವುದಾದರೆ ನಾವು ಸಹ ಈ ರೀತಿಯಾದಂಥ ಭಕ್ತಿವೇಷವನ್ನು ಹಾಕಿಕೊಳ್ಳುವುದರಲ್ಲಿ ಬಹಳ ನಿಪುಣರಾಗಿದ್ದೇವೆ. ನೋಡಿರಿ, ನಾವು ಕೇವಲ ಬಾಯಿಂದ ಹೇಳಿಬಿಡುತ್ತೇವೆ, ಆದರೆ ಹೃದಯದಿಂದ ಅದನ್ನು ಅನುಸರಿಸುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾನಾ ರೀತಿಯ ಬಂಧನಗಳಲ್ಲಿ ಸಮಸ್ಯೆಗಳಿಂದ ಸುತ್ತುವರಿದಿರುವ ನಮಗೆ ಯೇಸು ಕ್ರಿಸ್ತನ ವೈಯಕ್ತಿಕ ಸ್ಪರ್ಶದ ಅವಶ್ಯಕತೆಯಿದೆ. ಸಾಸಿವೆ ಕಾಳು ದೇವಜನರೆನಿಸಿಕೊಳ್ಳುವವರ ಅಧಿಕ ಕೊಂಡ ಸಂಸ್ಥೆ ಪಂಗಡಗಳ ಸಂಕೇತ ಹುಳಿಯಿಟ್ಟು ಸುವಾರ್ತೆಯಲ್ಲ, ಕೆಟ್ಟತನದ ಸತ್ಯವನ್ನು ಪ್ರತಿನಿಧಿಸುತ್ತದೆ. ಅಸಭ್ಯ ಅತಿಥಿಗಳ ಸಾಮ್ಯ, ದೊಡ್ಡ ಅರಸನ ಪಟ್ಟಣದ ಮೇಲಿನ ನ್ಯಾಯತೀರ್ಪು ಎಂಬ ವಿಷಯಗಳನ್ನು ನಾವು ತಿಳಿದುಕೊಂಡೆವು. ನಾವಾದರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯ ವೇಷವನ್ನು ಹಾಕಿಕೊಳ್ಳದೆ ಯೇಸು ಕ್ರಿಸ್ತನ ಹಸ್ತಸ್ಪರ್ಶದ ಮೂಲಕ ಸ್ಪರ್ಶಿಸಲ್ಪಟ್ಟು ನಿಜವಾದ ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಕೃಪಾ ಸಮಯದಲ್ಲಿ ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮ ಜೀವಿತದಲ್ಲಿ ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ಆ ಮೂಲಕ ನಾವು ಧನ್ಯರಾಗುತ್ತೇವೆ ಸ್ವಾಮಿ. ಅದರಂತೆ ಯಾರ್ಯಾರು ಇನ್ನೂ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿಲ್ಲವೋ ಅವರನ್ನು ಕರುಣಿಸಿ ನೀನು ಅವರ ಸಂಗಡ ಮಾತನಾಡಿ ಅವರನ್ನು ರಕ್ಷಣೆಯ ಜೀವಿತಕ್ಕೆ ನಡೆಸಬೇಕಾಗಿ ಬೇಡುತ್ತೇವೆ. ಕಷ್ಟ, ಸಮಸ್ಯೆ, ದುಃಖದಲ್ಲಿರುವವರಿಗೆ ನಿನ್ನ ಸಹಾಯ, ಆದರಣೆ, ಬಲವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಬಿಡುಗಡೆಯ ಸುವಾರ್ತೆಯ ಸತ್ಯವನ್ನು ತಿಳಿಸಿದ ಕಾರ್ಯಕ್ರಮ ಹೇಗಿತ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಇಂದೇ ನಮಗೆ ಕರೆ ಮಾಡಿ ತಿಳಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ನಾವು ಸಿದ್ಧರಾಗೋಣ. ವಂದನೆಗಳು.